ಸ್ನೇಹಿತರೆ ನಮಸ್ಕಾರ. ನಾನು ಅಣ್ಣಪ್ಪ ಎಂ ಜಿ ಕಾಗೋಡು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರತಿ ವರ್ಷ ನೂರಾರು ಪುಸ್ತಕಗಳು ಪ್ರಕಟ ಆಗ್ತಾ ಇರುತ್ತೆ. ಅವುಗಳಲ್ಲಿ ಕೆಲವು ಪುಸ್ತಕಗಳನ್ನು ಪ್ರಕಾಶಕರು ಪ್ರಕಟಿಸಿದರೆ, ಕೆಲವೊಂದು ಚೊಚ್ಚಲ ಕೃತಿಗಳನ್ನು ಸ್ವತಃ ಲೇಖಕರೇ ಪ್ರಕಟಿಸುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಈಗಾಗಲೇ ಪ್ರಸಿದ್ಧಿಯಾಗಿರುವಂಥ ಲೇಖಕರು, ಬರಹಗಾರರು ಅವರು ತಮ್ಮದೇ ಆದಂಥ ಓದುಗ ವಲಯವನ್ನು ಸೃಷ್ಟಿಸಿಕೊಂಡಿರೋದ್ರಿಂದ ಅವರ ಪುಸ್ತಕಗಳ ಪರಿಚಯ ಆಗಲಿ, ಅವುಗಳ ವಿಮರ್ಶೆ ಆಗಲಿ ಪತ್ರಿಕೆಗಳಲ್ಲಿ, ನಿಯತಕಾಲಿಕೆಗಳಲ್ಲಿ ಬರೋದರಿಂದ ಅವರು ಓದುಗರನ್ನು ಬಹಳ ಬೇಗ ತಲುಪುವ ಅವಕಾಶ ಸಿಗ್ತಾ ಹೋಗುತ್ತೆ. ಆದರೆ ಬರವಣಿಗೆಯ ಲೋಕಕ್ಕೆ ಮೊದಲಿಗೆ ಪಾದಾರ್ಪಣೆ ಮಾಡ್ತಾ ಇರುವಂಥ, ತಮ್ಮ ಚೊಚ್ಚಲ ಕೃತಿಯ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಪ್ರವೇಶ ಪಡೆಯುವಂತಹ, ಸ್ವತಃ ತಾವೇ ಪುಸ್ತಕ ಪ್ರಕಟಣೆಗೆ ಕೈ ಹಾಕಿ ಅದರಿಂದ ಲಾಭವನ್ನು ನಿರೀಕ್ಷೆ ಮಾಡದೇ ಇದ್ದರೂ ಕೂಡ ತಮ್ಮ ಪುಸ್ತಕ ಓದುಗರಿಗೆ ತಲುಪಲಿ ಎನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಅಂತಹ ಚೊಚ್ಚಲ ಕೃತಿಗಳ ಕುರಿತಾದಂಥ ಪುಸ್ತಕ ಪರಿಚಯವನ್ನು ಮಾಡುವಂಥ ಪ್ರಯತ್ನವನ್ನು ನಾನು ಈ ಸರಣಿಯಲ್ಲಿ ಮಾಡ್ತಾ ಹೋಗ್ತೀನಿ. ನಿಮ್ಮ ಸ್ನೇಹಿತರ ಅಥವಾ ಸ್ವತಃ ನಿಮ್ಮದೇ ಪುಸ್ತಕಗಳಿದ್ದರೆ ಅವುಗಳನ್ನು ನನ್ನ ವಿಳಾಸಕ್ಕೆ ಕಳಿಸ್ಕೊಡಿ. ಓದುಗರಿಗೆ ತಲುಪಿಸುವ ಚಿಕ್ಕ ಪ್ರಯತ್ನವನ್ನು ಈ ಸರಣಿಯ ಮೂಲಕ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ ಅವುಗಳ ಕುರಿತಾಗಿ ನಿಮ್ಮ ಕಮೆಂಟ್ಸ್ಗಳನ್ನು ಹಾಕಿ. ಹಾಗೆ ಈ ಒಂದು ಚಿಕ್ಕ ಪ್ರಯತ್ನಕ್ಕೆ ನೀವೆಲ್ಲರೂ ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಾಡ್ಲಿ ಸರ್ಕಲ್ ಬಳಿಯ ಮೇಗಳಾಪುರದ ಶಿಲ್ಪ ಅವರು ಶಿಲ್ಪಾ ಮುತ್ತು ಅನ್ನುವಂಥ ಹೆಸರಿನಲ್ಲಿ ಬರವಣಿಗೆಯನ್ನು ಆರಂಭಿಸ್ತಾರೆ. ಅವರ ಚೊಚ್ಚಲ ಕೃತಿ ಮಾನವೀಯತೆಯ ನರಸಿ ಅನ್ನುವಂಥದ್ದನ್ನು ಇತ್ತೀಚೆಗೆ ಪ್ರಕಟಿಸಿದ್ದಾರೆ. ಪುಸ್ತಕಕ್ಕೆ ಶುಭ ಹಾರೈಕೆಯೊಂದಿಗೆ ಚಿಕ್ಕದಾದಂಥ ಮುನ್ನುಡಿಯನ್ನು ಬರೆದಿರುವಂಥ ಸಿದ್ಧಗಂಗಾ ಮಠದ ಶಾಲೆಯ ಶಿಕ್ಷಕರಾದಂಥ ಎನ್ ಎಂ ಮಹದೇವಪ್ಪ ಅವರು ಈ ಪುಸ್ತಕ ಮಾನವರ ನಡುವಿನ ಸಂಬಂಧಗಳ ಶೋಧ ಅನ್ನುವಂಥದ್ದನ್ನು ಗುರುತಿಸ್ತಾರೆ. ಶಿಲ್ಪ ಅವರು ತಮ್ಮ ಬದುಕಿನ ಬೆನ್ನೆಲುಬಾಗಿರುವ, ತಮ್ಮ ಬರವಣಿಗೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥ ತಮ್ಮ ಪತಿ ಮೃತ್ಯುಂಜಯ ಅವರ ಹೆಸರಿನೊಂದಿಗೆ ಶಿಲ್ಪ ಮುತ್ತು ಅನ್ನುವಂಥ ಹೆಸರಿನಲ್ಲಿ ತಮ್ಮ ಬರವಣಿಗೆಯನ್ನು ಆರಂಭಿಸ್ತಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಬರೆದಿರುವಂಥ ಸುಮಾರು 75 ಲೇಖನಗಳನ್ನು ಈ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ. ಬದುಕಿನ ವಿವಿಧ ಮಜಲುಗಳನ್ನು ಬಹಳ ಸೂಕ್ಷ್ಮವಾಗಿ ಗ್ರಹಿಸಿರುವಂಥ ಲೇಖಕಿ ಶಿಲ್ಪಾ ಮುತ್ತು ಅವರು ಇವತ್ತು ಹೇಗೆ ಸಂಬಂಧಗಳು ತನ್ನ ಗಟ್ಟಿತನವನ್ನು ಕಳ್ಕೊಳ್ತಾ ಇದ್ದಾವೆ, ಹೇಗೆ ಮಾನವೀಯ ಮೌಲ್ಯಗಳು ಕೃತಕವಾಗ್ತಾ ಇದ್ದಾವೆ, ಅವುಗಳು ಹೇಗೆ ಗಟ್ಟಿಯಾಗಬೇಕು, ಅವುಗಳ ಮೂಲಕ ಸಮಾಜ ಹೇಗೆ ಬಾಂಧವ್ಯದ ಬೆಸುಗೆಯನ್ನು ಹೊಂದಬೇಕು ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ತಮ್ಮ ಲೇಖನಗಳಲ್ಲಿ ಬಿಂಬಿಸ್ತಾ ಹೋಗ್ತಾರೆ. ಶಿಲ್ಪಾ ಮುತ್ತು ಅವರು ತಮ್ಮ ಪುಸ್ತಕದ ಬೆನ್ನುಡಿಯಲ್ಲಿ ಹೇಳೋ ಹಾಗೆ ತಮ್ಮ ಬರವಣಿಗೆಯ ಉದ್ದೇಶ, ತಮ್ಮ ಬರವಣಿಗೆಯನ್ನು, ತಮ್ಮ ಲೇಖನಗಳನ್ನು ಓದುವಂಥ ಓದುಗ ಮಾನವೀಯ ಮೌಲ್ಯಗಳ ಕುರಿತಾದಂಥ ತುಡಿತವನ್ನು ಹೊಂದಬೇಕು, ಆ ಮೂಲಕ ಸಮಾಜದಲ್ಲಿ ಒಂದು ಚಿಕ್ಕ ಬದಲಾವಣೆ ಆಗಬೇಕು ಅನ್ನುವಂಥ ಆಶಯವನ್ನು ಲೇಖಕಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಸ್ನೇಹಿತರೆ, ಪುಸ್ತಕದ ಮುಖಪುಟವನ್ನು ನೋಡ್ತಾ ಹೋದರೆ ಭಾಳ ಸೊಗಸಾಗಿ, ಅಂದವಾಗಿ, ಹಾಗೆ ಶೀರ್ಷಿಕೆಗೆ ಒಪ್ಪುವ ರೀತಿಯಲ್ಲಿ ಮುಖಪುಟವನ್ನು ಅಂದವಾಗಿ ಮಾಡಲಾಗಿದೆ. ಹಚ್ಚ ಹಸಿರಿನಿಂದ ಕೂಡಿರುವಂಥ ಚಿಗುರು ಹೊಡಿತಾ ಇರುವಂಥ ಒಂದು
ಚಿತ್ರಣ ಆ ಮುಖಪಟದಲ್ಲಿದೆ. ಇಡೀ ಸಮಾಜದಲ್ಲಿ ಮಾನವೀಯತೆ ಅನ್ನುವಂಥ ಚಿಗುರುವುದರ ಮೂಲಕ ಎಲ್ಲ ಕಡೆಯೂ ಕೂಡ ಹಸಿರಿನ ಪ್ರೀತಿ ತುಂಬಲಿ ಅನ್ನುವಂಥದ್ದು ಲೇಖಕಿಯವರ ಆಶಯ ಅನಿಸುತ್ತೆ. ಒಂದು ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸುವಂಥ ಗಾದೆಗಳು ಆ ಭಾಷೆಯ ಸೊಗಸನ್ನು ಇಮ್ಮಡಿಸ್ತಾ ಹೋಗ್ತವೆ. ಆ ಗಾದೆಗಳ ಅರ್ಥವನ್ನು ತಿಳ್ಕೊಂಡು ಸಂದರ್ಭಕ್ಕೆ ತಕ್ಕ ಹಾಗೆ ಗಾದೆಗಳನ್ನು ಬಳಸುವುದು ಒಂದು ಬರವಣಿಗೆಗೆ ಆ ಮೌಲ್ಯವನ್ನು ಹೆಚ್ಚಿಸ್ತಾ ಹೋಗುತ್ತೆ. ನಾವು ಶಿಲ್ಪಾ ಮುತ್ತು ಅವರ ಬರವಣಿಗೆಗಳನ್ನು, ಲೇಖನಗಳನ್ನು ಓದ್ತಾ ಹೋದ ಹಾಗೆ ಪ್ರತಿಯೊಂದು ಲೇಖನದಲ್ಲೂ ಕೂಡ ಕನಿಷ್ಠ 2ರಿಂದ 5 ಗಾದೆಗಳನ್ನು ಬಳಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಆ ಹಳ್ಳಿಗಾಡಿನ ಪರಿಸರದಲ್ಲಿ ಹುಟ್ಟಿದಂಥ ಲೇಖಕಿ ಎಷ್ಟು ಚೆನ್ನಾಗಿ ಆ ಗಾದೆ ಮಾತುಗಳನ್ನು ತಮ್ಮ ಲೇಖನಗಳಲ್ಲಿ ಬಳಸ್ತಾ ಹೋಗ್ತಾರೆ, ಅವುಗಳ ಒಳಾರ್ಥಗಳನ್ನು ತಮ್ಮ ಲೇಖನಗಳ ಮೂಲಕ ಹೇಗೆ ಬಿಂಬಿಸ್ತಾ ಹೋಗ್ತಾರೆ ಅನ್ನೋದನ್ನು ನಾವು ಆ ಪುಸ್ತಕವನ್ನು ಓದೋದ್ರ ಮೂಲಕ ನೋಡ್ಬೋದು. ಶಿಲ್ಪಾ ಮುತ್ತು ಅವರಿಗೆ ಸಾಹಿತ್ಯದೆಡೆಗಿನ ಆಸಕ್ತಿ ಉಂಟಾಗಿದ್ದು ಅವರ ಪ್ರೌಢಶಾಲಾ ಹಂತದಲ್ಲಿ. ಶಿಕ್ಷಕರೊಬ್ಬರು ಅವರಿಗೆ ಪ್ರಬಂಧವೊಂದನ್ನು ಬರೆದು ತರುವಾಗ ಹೇಳ್ತಾರೆ ಇಡೀ ತರಗತಿಗೆ. ಹಾಗೆ ಹೇಳಿದಾಗ ಇವರು ಕೂಡ ಒಂದು ಪ್ರಬಂಧವನ್ನು ಬರ್ಕೊಂಡು ಹೋಗಿರ್ತಾರೆ. ಅದನ್ನು ಓದಿಸಿ ಭಾಳ ಚೆನ್ನಾಗಿ ಬರೆದಿದ್ದೀರಾ ಅಂತೇಳಿ ಆ ಶಿಕ್ಷಕರು ಅವರಿಗೆ ಆ ಪ್ರೋತ್ಸಾಹಕರ ಮಾತುಗಳನ್ನು ಆಡ್ತಾರೆ. ಆ ನಂತರ ಅವರಿಗೆ ತಾನೂ ಕೂಡ ಯಾಕೆ ಬರವಣಿಗೆಯಲ್ಲಿ ತೊಡ್ಕೋಬಾರ್ದು ಅನ್ನುವಂಥ ಆಸಕ್ತಿ ಬೆಳೀತಾ ಹೋಗುತ್ತೆ. ಶಿಕ್ಷಕರ ತರಬೇತಿಯನ್ನು ಪಡೆದು ಗೃಹಿಣಿಯಾಗಿರುವಂಥ ಶಿಲ್ಪಾ ಮುತ್ತು ಅವರು ತಮ್ಮ ಮನೆಯ ನಿರ್ವಹಣೆಯ ಜೊತೆಗೆ ತಮ್ಮ ಸಾಹಿತ್ಯದ ಅಭಿರುಚಿಯನ್ನು ಕೂಡ ಉಳಿಸ್ಕೊಂಡು ತಾವು ಬರವಣಿಗೆಯಲ್ಲೂ ಕೂಡ ತೊಡಗಿದ್ದಾರೆ. ಅವರ ಈ ಕೃತಿಯ 75ನೆಯ ಲೇಖನ ವಿದ್ಯುತ್ ಬಿಲ್ನಂತೆ ಪಾಪ ಪುಣ್ಯಗಳ ಬಿಲ್ ಬಂದರೆ. ನೋಡಿ, ಎಷ್ಟು ವಾಸ್ತವ ಬದುಕಿನ ಜೊತೆಗೆ ಈ ಬದುಕಿನ ಪಾಪ ಪುಣ್ಯಗಳನ್ನು ಹೇಗೆ ಹೋಲಿಸ್ತಾ ಹೋಗ್ತಾರೆ ಅವರು. ಯಾಕೆಂದರೆ ನಾವು ಎಷ್ಟು ವಿದ್ಯುತ್ತನ್ನು ಬಳಕೆ ಮಾಡ್ತೀವೋ ಅದಕ್ಕೆ ತಕ್ಕ ಹಾಗೆ ಬಿಲ್ ಬರ್ತಾ ಹೋಗುತ್ತೆ. ನಮ್ಮ ಈ ಲೋಕದ ಕೆಲಸ ಕಾರ್ಯಗಳು, ನಾವು ಮಾಡ್ತಾ ಇರುವಂಥ ಪುಣ್ಯದ ಕೆಲಸಗಳು, ಅವುಗಳ ಆಧಾರದ ಮೇಲೆ ಈ ಮನುಷ್ಯನಿಗೆ ಏನಾದರೂ ಬಿಲ್ ಬರೋದಾಗಿದ್ದರೆ ಹೇಗಿರ್ತಾ ಇತ್ತು ಅನ್ನುವಂಥ ಚಿಂತನೆಯನ್ನು ಲೇಖಕಿ ಮಾಡ್ತಾ ಹೋಗ್ತಾರೆ. ತಮ್ಮ ಚೊಚ್ಚಲ ಕೃತಿಯ ಮೂಲಕ ಸಾಹಿತ್ಯ ಲೋಕವನ್ನು ಪ್ರವೇಶ ಮಾಡಿರುವಂಥ ಶಿಲ್ಪಾ ಮುತ್ತು ಅವರು ತಮ್ಮ 2ನೆಯ ಕೃತಿಯನ್ನು ಹೊರತರುವಂಥ ಪ್ರಯತ್ನದಲ್ಲೂ ಕೂಡ ತೊಡಗಿದ್ದಾರೆ. ಸಹೃದಯ ಓದುಗರು ಅವರ ಪುಸ್ತಕವನ್ನು ಕೊಂಡು ಓದುವುದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಜೊತೆಗೆ ಅವರ 2ನೆಯ ಕೃತಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಕಟ ಆಗಲಿದೆ. ಅವರ ಸಶಕ್ತವಾದಂಥ ಬರವಣಿಗೆಯ ಮೂಲಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅವರು ಕೂಡ ಮಿನುಗಲಿ ಅಂತ ಹೇಳ್ತಾ ಅವರಿಗೆ ಶುಭವನ್ನು ಕೋರ್ತಾ ಈ ಪುಸ್ತಕ ಪರಿಚಯವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.